ಸೌಂಡ್ ಕೇಳಿ. ಸೊ ನಮಸ್ತೆ ಯೂಟ್ಯೂಬ್, ಶ್ರೀಜಿತ್ ರಾಟಲ್ ಟೈಲ್ ಎಂಬ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ತುಂಬ ದಿನ ಆಯಿತು ಗ್ಯಾಪ್ ತಗೊಂಡು, ಗೊತ್ತು ಏನೋ ಕೊಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಏನೋ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಇದ್ದೆ. ಸಿಚುವೇಶನ್ ಸರಿ ಇದ್ದಿಲ್ಲ, ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ವೀಡಿಯೋಸ್ ತೆಗಿಯೋಕ್ಕೆ ಟೈಮ್ ಇಲ್ಲ ಅಂತಲ್ಲ, ವೀಡಿಯೋ ತೆಗಿಬೋದು. ಸುಮ್ಮನೆ ಹಿಂಗೆ ಹೋಗೋಕೆ ಒಂದು ವೀಡಿಯೋ ತೊಗೊಂಡು ಹೋಗೋದು ಮ್ಯಾಟ್ರ್ ಅಲ್ಲ. ಬಟ್ ನಂಗೆ ಆ ಪರ್ಫೆಕ್ಷನ್ ಬೇಕು ಅಂತಿತ್ತು. ಆ್ಯಸ್ ಎ ಸೆಡ್ ಇಳಿಸಿದ್ದೀನಿ ಕಿಂಗ್ನ RX-Z ರೀಬಿಲ್ಡ್ ಮಾಡಿ A to Z ಪಿನ್ ಟು ಪಿನ್ ಕೆಲಸ ಆಗಿ. ಗಾಡಿಯಲ್ಲಿ ಕೆಲಸ ಅಂತೇನು ಪೆಂಡಿಂಗ್ ಇಟ್ಟಿಲ್ಲ. ಈ ಒಂದು ಡ್ರೀಮ್ ಅಚೀವ್ ಮಾಡೋಕ್ಕೋಸ್ಕರ, ಈ ಒಂದು ಗಾಡಿ ಕೆಲಸ ಮಾಡೋಕ್ಕೋಸ್ಕರ ಇಷ್ಟು ಟೈಮ್ ತೊಗೊಂಡಿದ್ದು. ಇಲ್ಲ ಯಾವತ್ತೂ ನಾನು ವೀಡಿಯೋ ಡೈಲಿ ಅಪ್ಲೋಡ್ ಆಯ್ತಿದ್ದೆ. ಕಂಟಿನ್ಯೂಟಿ ಮಿಸ್ ಆಯಿತು, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮಿಸ್ ಆಯಿತು, ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ಒಂದು ಗಾಡಿ ಬಿಲ್ಡ್ ಮಾಡಿ ಮುಗಿಸೋಷ್ಟೊತ್ತಿಗೆ ಲಿಟ್ರಲಿ ಸಾಕಾಯಿತು. ಮೇ ಬಿ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದು ಬಿಲ್ಡ್ ಇದು. ಅಕ್ಟೋಬರ್ ಮಂತಲ್ಲಿ ಗಾಡಿ ನನಗೆ ಸ್ಕ್ರಾಪ್ ಕಂಡೀಷನಲ್ಲಿ ಬಂದಿದ್ದು. ಆ ಫಸ್ಟ್ ವೀಡಿಯೋದಲ್ಲಿ ನೀವೇನು ನೋಡಿದ್ದೀರಾ, ಆ ಕಂಡೀಷನಲ್ಲಿ ಸ್ಕ್ರಾಪ್ ಕಂಡೀಷನ್ ಸಿಕ್ಕಿದ್ದು ಗಾಡಿ. ಆ ಗಾಡಿನ ಬಿಲ್ಡ್ ಮಾಡಿ ತರೋಷ್ಟೊತ್ತಿಗೆ ಆಯಿತು, ಸಾಕಾಯಿತು. ಡಿಸಪಾಯಿಂಟ್ಮೆಂಟ್ ಇಲ್ಲ, ಇನ್ವೆಸ್ಟ್ಮೆಂಟು ನೆನೆಸ್ಕೊಂಡಿಕ್ಕಿಂತ 2-3 ಟೈಮ್ಸ್ ಮಲ್ಟಿಪ್ಲೈ ಆಯಿತು. ಹಾಗೆ ಏನು ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ವೀಡಿಯೋಸ್ ಕಂಟಿನ್ಯೂ ಅಪ್ಲೋಡ್ ಮಾಡೋಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಇದ್ದೆ. ಇಂಥ ರೋಡೆಲ್ಲ ADV ಹೋಯ್ತದ, ADVಗೆ ಕಂಫರ್ಟೇಬಲ್. ಬಟ್ Z ಹಿಡ್ಕೊಂಡು ಈ ರೋಡಲ್ಲಿ ಆರಾಮ್ಸೆ ಕ್ರೂಸ್ ಮಾಡ್ಬೋದು. ಸ್ಟ್ಯಾಂಡಿಂಗ್ ಪೊಸಿಷನ್ ಅದರಲ್ಲಿ ಸರಿ, ಕೂತ್ಕೊಂಡಾದ್ರೂ ಸರಿ. ಇದು ಬೆಂಗಳೂರಲ್ಲಿ ಒಂದು ಶಾರ್ಟ್ ಕಟ್ ರೋಡು. ಮೇಯ್ನ್ ಒಂದು ACS ಲೇಔಟ್ ಅಂತಾರೆ, ACS ಲೇಔಟಿಗೆ ಹೋಗಿರೋ ಒಂದು ಶಾರ್ಟ್ ಕಟ್ಟು. ಯೂಶಲಿ ನಾನು ಆಫೀಸ್ ಹೋಗೋ ರೋಡು. ಸೊ ಈಗ ಆಫೀಸ್ಗೆ ಹೋಯ್ತಿಲ್ಲ, ಈಗ ಈ ವಿಡಿಯೋ ಒಂದು ಮಾಡುವಂತ ಹೊರಟೆ. ತುಂಬ ದಿನ ಆಯಿತು. ಗಾಡಿದು ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲ ನಿಲ್ಲಿಸ್ಬಿಟ್ಟು ಗಾಡಿ ತೋರಿಸ್ತೀನಿ. ಸೊ ಎಸ್, ಪಾಯಿಂಟಿಗೆ ಬರುವ. ಆ್ಯಕ್ಚುಲಿ ಗಾಡಿನ ಬಿಲ್ಡ್ ಮಾಡಿದ್ದು ಕೂರ್ಗಲ್ಲಿ, ಮಡಿಕೇರಿಯಲ್ಲಿ ಶುಂಠಿಯಪ್ಪ ಅಂತ ಎಲ್ಲ ಇವು ಬಿಲ್ಡ್ ಮಾಡಿದ್ದು. ಸೊ ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಶುಂಠಿಯಪ್ಪ ಅಂದರೆ. ಬಟ್ ನೇಟಿವ್ ಬ್ಯಾಂಗ್ಳೂರಲ್ಲಿ ಬಾಟನ್ ಬೇರೆ ಅವರಿಗೆಲ್ಲ ಗೊತ್ತಿಲ್ಲ. ಸೊ ಶುಂಠಿಯಪ್ಪ ಅಂತ ಒಂದು ಊರು. ಅಲ್ಲಿ ನಮ್ಮ ಫ್ರೆಂಡು ನಿಂತು ನೋಡಿ ಪಿನ್ ಟು ಪಿನ್ ಕೆಲಸ, ಸ್ಪೇರ್ ಪಾರ್ಟ್ಸ್ನ ಶಾರ್ಟ್ ಮಾಡಿಸ್ಕೊಂಡು ಅಲ್ಲಿಂದ ಏನೇನೋ ಕೆಲಸ ಮಾಡಿಸಿದ್ವಿ ಗಾಡಿಯಲ್ಲಿ. ಏನೇನು ಮಾಡಿಸಿದ್ವಿ ಅಂತಲೇ ಲೆಕ್ಕ ಹಾಕೋಕ್ಕೇ ಟೈಮ್ ಸಾಲಲ್ಲ. ಸೊ ಎಕ್ಸ್ಪ್ಲನೇಷನ್ನು ಗಾಡಿದು ಏನು ಕಾಸ್ಟ್ ಆಯಿತು, ಎಲ್ಲಿಂದ ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನೇನು ಎಕ್ಸ್ಪೆಂಡಿಚರ್ ಬಿತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಗಾಡಿ ಮಾತ್ರ ತೋರಿಸ್ತೀನಿ. ಗಾಡಿ ಪೊಟೆನ್ಷಿಯಲ್ ತೋರ್ಸೋಕ್ಕೆ ಪಾಸಿಬಿಲಿಟಿ ಇಲ್ಲ, ಸಾರಿ. ಯಾಕಂದರೆ ಹೈವೇಗೆ ಯಾವುದು ಹತ್ತುತ್ತಿಲ್ಲ ಗಾಡಿ ಇಟ್ಕೊಂಡು. ಆ್ಯಂಡ್ ಇದೊಂದು ಡಿಸ್ಟರ್ಬೆನ್ಸ್ ಆಯ್ತದೆ ಗೊತ್ತು, ಮೀಟ್ರ್ ಗೇಜ್ ಕಾಣಲ್ಲ. ವೀಡಿಯೋದಲ್ಲಿ ಏನು ಮಾಡೋಕ್ಕಾಗಲ್ಲ ಮೀಟ್ರ್ ಗೇಜ್ ತೋರ್ಸೋಕ್ಕೆ. 1 ಸೆಕೆಂಡ್, ಈ ಕಾರ್ ನಾನು ಪಾಸ್ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳು ಬೇರೆ ಬರ್ತಿದ್ದಾರೆ. ಗೇರ್ ಶಿಫ್ಟ್ ನೆಸೆಸಿಟಿನೇ ಇಲ್ಲ. ದಿಸ್ ಇಸ್ ವೈ ಐ ಲವ್ 2 ಸ್ಟ್ರೋಕ್ಸ್. 2 ಸ್ಟ್ರೋಕ್ ಕೊಡೋ ರಾನೆಸ್ ಇದೆಯಲ್ಲ, ಬೇರೆ ಗಾಡಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಬಟ್ ಪುಲ್ ಮಾಡೋಕ್ಕೆ ಕ್ರೌಡ್ ಇದೆ ನೋಡ. ಪೀಸ್ಫುಲ್ಲಾಗಿ ಒಂದು ರೋಡ್ ಹುಡುಕ್ತಾ ಇದ್ದೀನಿ ಅಷ್ಟೇ, ನಿಂತ್ಕೊಂಡು ಗಾಡಿದು ಒಂದು ತೋರಿಸ್ಕೊಡೋ ಅಂತ. ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಿದೆ ಗಾಡಿಯಲ್ಲಿ. ಫಸ್ಟ್ ಆಫ್ ಆಲ್ ಇದು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಗಾಡಿದು ಏನು ಸ್ಪೇರ್ ಪಾರ್ಟ್ಸು ಏನು ಆಯಿತು ಅಂತ. ಯಾಕಂದರೆ ಆಲ್ರೆಡಿ ಡಾರ್ಕ್ ಆಯ್ತಿದೆ. Z
ಕೊಟ್ಟಿದ್ದ ಕಾಸಿಗೂ ಅಟೆನ್ಷನ್ ಸೀಕರ್ ಅಂದರೆ ನೆಕ್ಸ್ಟ್ ಲೆವೆಲ್. ನಾನು ಅಟೆನ್ಷನ್ ಸೀಕ್ ಮಾಡಬೇಕು ಅಂತ ರಫ್ ಸೌಂಡ್ ಹಾಕ್ಕೊಂಡು ಹೆವಿ ನಾಯ್ಸ್ ಮಾಡ್ಕೊಂಡೇನು ನಡೀತಿಲ್ಲ. ಇಟ್ಸ್ ಮಿನಿಮಲ್ ಬಟ್ ಗುಡ್. ಐ ಸಾ ರೋಡ್ ಔಟ್ ಹಿಯರ್. ಲೆಟ್ ಮೀ ಗೋ. ಬೇರೆ ಆಪ್ಷನ್ ಇಲ್ಲ, ಇಲ್ಲಿ ಹಾಕ್ತೀನಿ. ಜಸ್ಟ್ ರಾಡ್ ಇದು ನಾಯ್ಸ್ ಸೌಂಡ್ ಕೊಟ್ಟು ಸಾಕು. ಜಾಸ್ತಿ ಪಡೆದ್ರೆ ನ್ಯೂಸೆನ್ಸ್ ಆಯ್ತದೆ. ಸೊ ಹೇಗೋ ಇದೆ ಗಾಡಿ RXZ ದ ಡ್ರೀಮ್ ಬೈಕ್. ಬಿಲ್ಡ್ ಮಾಡಿರೋದು RXZ. ಸೊ ಈ ಲೈಟಿಂಗಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣ್ಬೋದು, ಯಾಕಂದ್ರೆ ಟೈಮ್ ಸಿಕ್ಕಿಲ್ಲ ನನಗೆ ಬ್ರೈಟ್ ಲೈಟಲ್ಲಿ ಹೋಗಿ ಶೂಟ್ ಮಾಡೋಕ್ಕೆ. ಇದು ಕಂಪ್ಲೀಟ್ ಫಿಗರ್ ಇದು.